ನಮಸ್ತೆ. ಅದೇ ರೀತಿ ನೀವು ನಿಮ್ಮ ಒಂದು ಕ್ಯಾಲ್ಕುಲೇಷನ್ ಶೀಟ್ ಕಳಿಸಿದಾಗ ವಿತ್ ನೇಮ್ ಒಂದು ಮೆನ್ಷನ್ ಮಾಡಿ, ಆಯಿತಾ. ಕಾಂಟ್ಯಾಕ್ಟ್ ನಂಬರ್ಗಳು ಶೇರ್ ಮಾಡಬೇಡಿ. ಸೊ ಫಾರ್ಮ್ಯಾಟ್ ಗೊತ್ತಿದೆ ಅಲ್ವಾ? ಕಲಿತ ಮೇಲೆ ನಂಬರ್ ಚೆಕ್ ಮಾಡಬೇಕಂದ್ರೆ ಅಥವಾ ನಂಬರ್ ಡಿಸೈನ್ ಮಾಡಬೇಕಾದ್ರೆ ಈ ಫಾರ್ಮ್ಯಾಟ್ ನಿಮಗೆ ಕಂಪ್ಯೂಟರ್ ಆಕ್ಸೆಸ್ ಇತ್ತು ಅಂತಂದರೆ ಈ ರೀತಿ ಫಾರ್ಮ್ಯಾಟಲ್ಲಿ ರೆಡಿ ಮಾಡಿ ಕಳಿಸಿ ಸಿಂಗಲ್ ಶೀಟಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ನ ಚೆಕ್ ಮಾಡ್ಕೋತೀನಿ, ಆಯಿತಾ. ಸೊ ಅದು ಅಟ್ಯಾಚ್ ಮಾಡೋದು, ಆ್ಯಡ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೊ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಏನಿವೆ ನಾನು ನೋಡ್ಕೋತೀನಿ. ಈಗ ರಿಪೋರ್ಟ್ ಸೆಕ್ಷನಲ್ಲಿ ಎರಡು ಚಾರ್ಟ್ ಇದೆ, ವೇದಿಕೆ ಆ್ಯಂಡ್ ಲೋಶೋ ಗ್ರಿಡ್. ಲೋಶೋ ಗ್ರಿಡ್ಡಲ್ಲಿ ಏನು ಕಾಣಿಸ್ತದೆ, ಮೇಲ್ಗಡೆ ಬರೀ 9 ನಂಬರ್ ಕಾಣಿಸ್ತದೆ, ಕೆಳಗಡೆ 8, 1, 6 ಅಷ್ಟು ಕಾಣಿಸ್ತಾ ಇದೆ. ವೇದಿಕ್ ಗ್ರಿಡ್ಗೆ ಬಂತಂದರೆ 178 ಕಾಣಿಸ್ತಿದೆ, 6, 7 ನಂಬರ್ಸ್ ಅಪೋಸಿಟ್ ಇದೆ, 5 ಮಿಸ್ಸಿಂಗ್ ಇದೆ, ಆಯಿತಾ. ಸೊ ಓವರಾಲ್ ನಂಬರ್ ಚೆಕ್ ಮಾಡ್ತು ಅಂತಂದರೆ ಎಷ್ಟು ನಂಬರ್ಗಳಿಲ್ಲ, 2 ಇಲ್ಲ, 3 ಇಲ್ಲ, 4 ಇಲ್ಲ, 5 ಇಲ್ಲ, ಸೊ 4 ನಂಬರ್ಗಳಿಲ್ಲ. ಎರಡನೇದು ಬಂದು ನಿಮ್ಮ ಡೇಟ್ ಆಫ್ ಬರ್ತಿಗಿಂತ ಮೇಯ್ನ ಇಲ್ಲಿ ಕಿಂಗ್ ಆ್ಯಂಡ್ ಕ್ವೀನ್ ಕಾಂಬಿನೇಷನ್ ಚೆಕ್ ಮಾಡಿ. ಸೊ ಲಕ್ಕಿ ನಂಬರ್ ಬೇಕಂದರೆ K7Q8 ಅಂತ ಟೈಪ್ ಮಾಡಿ ನಂಬರ್ ಕಳಿಸಿ, ಅದು ಲಕ್ಕಿ ನಂಬರ್ ಬರುತ್ತೆ. ಲಕ್ಕಿ ನಂಬರ್ನ ಒಂದು ರೆಡಿ ಮಾಡ್ಕೊಳ್ಳಿ, ಆಯಿತಾ. ಈಗ ನೀವು ಯೂಶ್ವಲಿ ಸೆಲೆಕ್ಟ್ ಮಾಡೋದೇನೆಂದರೆ ನೇಮ್ ಅಥವಾ ಮೊಬೈಲ್ ನಂಬರ್ನ ಲಕ್ಕಿ ನಂಬರ್ ತರೋಣ, ವೆಹಿಕಲ್ಲು, ಅಕೌಂಟ್ ಎಲ್ಲನೂ ಲಕ್ಕಿ ನಂಬರ್ ತರೋಣ. ಇದೊಂದು ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಎರಡನೇದು, ಇದ್ರ ಜೊತೆಯಲ್ಲಿ ಕ್ಯಾಲ್ಕುಲೇಷನ್ ಕೂಡ ಮಾಡಿದ್ರಲ್ಲಿ. ಸೊ ಪ್ರೆಸೆಂಟ್ ಟೈಮಲ್ಲಿ ಅಂದರೆ 2025-26 ನಡೀತಾ ಇದೆ. ಶುಕ್ರನ ಒಂದು ಹೋರ ಅಂದರೆ ದಶ ನಡೀತಾ ಇದೆ ಅವ್ರದ್ದು, ನ್ಯೂಮರಾಲಜಿ ಪ್ರಕಾರ, ಜ್ಯೋತಿಷ್ಯ ಪ್ರಕಾರ ಅಲ್ಲ, ನ್ಯೂಮರಾಲಜಿ ಪ್ರಕಾರ ಶುಕ್ರನ ಹೋರ ನಡೀತಾ ಇದೆ ಈ ಟೈಮಲ್ಲಿ. 6 ಅಂತಂದರೆ ಶುಕ್ರನ ಹೋರ ಎಲ್ಲಿಗೆ ಅಂದರೆ ಈಗ 2015 2020 ಈ ಟೈಮಲ್ಲಿ, ಅಂದರೆ ಒಂದು 2018 ಆ ಟೈಮಿಂದ ಸ್ವಲ್ಪ ಫ್ರೀ ಆಗಿರ್ತಾರೆ ಇವರು. ಕಷ್ಟಗಳು, ತಲೆ ಬಿಸಿ ಎಲ್ಲ ಡಿಲೇಸ್ ಜಾಸ್ತಿ ಕಾಣಿಸ್ತಿರೋದೇನೆಂದರೆ ಕ್ವೀನ್ ನಂಬರ್ 8 ಇದೆ, 8. ಸೊ ದೇವರು, ಸ್ಪಿರಿಚುಯಾಲಿಟಿ ಆ ರೀತಿ ಹೋದರೆ ಸರಿ ಇರುತ್ತೆ, ಇಲ್ಲ ಜೀವನ ನಿಧಾನ ನಡೀತಾ ಇರುತ್ತೆ. ಭೂಮಿ ಸಂಬಂಧಪಟ್ಟಂಗೆ ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ಎಲ್ಲಾದರೂ ಶ್ರಮ ಬಿದ್ದು ಕೆಲಸ ಮಾಡೋಂಥದ್ದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಓವರಾಲ್ ಬಂದೇನಂತಂದರೆ ಸ್ವಲ್ಪ ಎಲ್ಲ ಒಂದು ಕಡೆ ಸಾಫ್ಟ್ ಆ್ಯಂಡ್ ಸೆನ್ಸಿಟಿವ್ ನೇಚರ್ ಕಾಣಿಸುತ್ತೆ. 8-7 ಕಾಂಬಿನೇಷನ್ ಇರೋದ್ರಿಂದ. ಸೊ ನಂಬರ್ ಚೂಸ್ ಮಾಡಬೇಕಾದ್ರೆ ಮೇಯ್ನು ಪ್ರೊಫೆಷನ್ ಕೇಳ್ಕೊಳ್ಳಿ. ಏನಕ್ಕೆ 8 ಇರೋದ್ರಿಂದ ಪ್ರೊಫೆಷನ್ ಏನು ಮಾಡ್ತಾ ಇದ್ದಾರೆ, ಅದು ಕೆಲವು ಸಲ ಯೂಶ್ವಲಿ ರಾಂಗ್ ಪ್ರೊಫೆಷನ್ ಇರ್ತಾರೆ. ನಂಬರ್ 8 ಯಾವಾಗಲೂ ರಾಂಗ್ ಪ್ರೊಫೆಷನ್. ನಂಬರ್ 7 ಬಂದು ಆಲ್ಮೋಸ್ಟ್ ಕನ್ಫ್ಯೂಷನ್ ಮಾಡ್ತಾರೋ ಕೆಲಸ ಸರಿ ತಪ್ಪ ಏನೋ ಇತ್ತ. ಮೊದಲನೇ ಕ್ವಶನ್ ಬಂದು ಕೇಳ್ಕೊಬೇಕಾಗಿರೋದು ನೀವು, ಅದು ಇದೇನು ಸರಿನಾ ತಪ್ಪ ಅಂತ. ಆ್ಯಂಡ್ ಚಾರ್ಟ್ನ ಕಂಪೇರ್ ಮಾಡಬೇಕಾದ್ರೆ 8 ಇದ್ದು ಕಾಣಿಸೋದು, ಅಂದರೆ ಶನಿದು ಸಂಬಂಧಪಟ್ಟಂಗೆ ಏನಿದೆ ಎಫೆಕ್ಟ್ ಜಾಸ್ತಿ ಕಾಣಿಸೋದೆ. ಸೊ ಕ್ವೀನ್ ನಂಬರ್ 8 ಇರೋದ್ರಿಂದ ಶನಿ ಫೇವರೇಬಲ್ ಆಗಿ ಕೆಲಸ ಮಾಡುತ್ತಾ ಅಗೇನ್ಸ್ಟ್ ಕೆಲಸ ಮಾಡುತ್ತಾ, ಇದು ಡಿಸ್ಕಸ್ ಮಾಡಿದ್ದೀವಿ, ಅದನ್ನು ಯೋಚನೆ ಮಾಡ್ಕೊಳ್ಳಿ. ಅದಾದ ನಂತರ ಅಪ್ಕಮಿಂಗ್ ಇಯರ್ಸಲ್ಲಿ 25-26 ಆದಮೇಲೆ 27ಕ್ಕೆ ಪುನಃ 9ನೇ ನಂಬರ್ ಅಂದರೆ ಮಂಗಳದ ದಶ ಇದೆ, ಅದು ಬರ್ತಾ ಇದೆ. ಸೊ ಇಲ್ಲಿ ಇದು 7, 8, 9 ನಡೀತಾ ಇದೆ. ಹೋದ ವರ್ಷ 6 ಇತ್ತು, ಅದ್ರ ಹೋದ ವರ್ಷ 5 ಇತ್ತು. ಸೊ ಖರ್ಚುಗಳು ಏನಾರು ಆಯಿತು ಒಳ್ಳೇದಂತ ಕಣ್ಣಿಗೆ ಕಾಣಿಸು ಅಂದರೆ 1-2 ವರ್ಷ ಕಾಣಿಸಿರುತ್ತೆ. ಈ ವರ್ಷ ಸ್ವಲ್ಪ ಆಧ್ಯಾತ್ಮ, ಸ್ವಂತ ಚಿಂತನೆ, ಯೋಚನೆಗಳು, ಬುದ್ಧಿವಂತಿಕೆ ಇರೋದನ್ನೇನಾರು ಮಾಡೋಣ, ಆ ರೀತಿ ಕ್ಯಾಲ್ಕುಲೇಷನ್ ಈ ರೀತಿ ಹೋಗಿರುತ್ತೆ ಈ ವರ್ಷ. ಮುಂದಿನ ವರ್ಷದಲ್ಲಿ ಮಾಡಿದ್ದಕ್ಕೆ ತಕ್ಕಂಗೆ ಪ್ರತಿಫಲ ಏನಿರುತ್ತೆ ಅದು ಇದು. ಸೊ ಕ್ವೀನ್ ನಂಬರ್ ಕಂಪ್ಯಾರಿಸನ್ ಮಾಡ್ತಾಯಿದ್ರು, ಕಿಂಗ್ ನಂಬರ್ ಮಾಡ್ತಾಯಿದ್ರು, ಎಲ್ಲ ಒಂದು ಕಡೆ ಅಲ್ಲಿ ಎಳ್ದಾಡುತ್ತಲ್ಲಿ ಮುಂದೆದು ಅದು ನೆಕ್ಸ್ಟ್ದು ರೇಟಿಂಗ್ ವೈಸ್ ಅಂತ ಹೇಳ್ಕೊಳ್ಳೋ ಅಂಥ ಒಂದು ಕಾಂಬಿನೇಷನ್ ಎಲ್ಲ ಇದೆ. ಸೊ ಎಲ್ಲ ಒಂದು ಕಡೆ ಇದು ಎಳೆದಾಟ ಇರುತ್ತೆ. ಮೇನ್ ಇವರು ಲೈಫ್ ಕೇಳಬೇಕಾದ್ರೆ ನೀವು ಪ್ರೊಫೆಷನ್ ಆ್ಯಂಡ್ ಫ್ಯಾಮಿಲಿ ಲೈಫ್, ಫ್ಯಾಮಿಲಿ ಅಂದರೆ ಸಂಸಾರ ನಿಧಾನಕ್ಕಾಯಿತು ಆ ಥರ ಏನಾರು ಇತ್ತು ಅಂತಂದರೆ ಈ ಒಂದು ಸ್ಟೋರಿಗಳನ್ನ ಕೇಳ್ಕೊಳ್ಳಿ. ಏನಕ್ಕೆ ಅಲ್ಲಿ 6ನೇ ನಂಬರ್ ಕಾಣಿಸ್ತಾ ಇದೆ, 6ನೇ ನಂಬರ್ ಚಾರ್ಟಲ್ಲಿ ಕಾಣಿಸ್ತಾ ಇದೆ. ಸೊ ಫ್ಯಾಮಿಲಿ ರಿಲೇಟೆಡ್ ಏನಿದೆ ಅದನ್ನು ಫಸ್ಟ್ ಕೇಳ್ಕೊಳ್ಳಿ. 8811 ಕಾಣಿಸ್ತಾ ಇದೆ. ಸೊ ಸ್ವಭಾವ ಸೆನ್ಸಿಟಿವ್, ಅದು ಇದು ಸ್ವಂತ ಬಿಸ್ನೆಸ್ ಮಾಡಿದ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮೋಸ್ಟ್ಲಿ ಇಯರಿಂದ ಬರ್ತಾ ಇದೆ ಅದು 11ಗಳು. ಎಲ್ಲ ಒಂದು ಕಡೆ ಅವ್ರು ಓನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 8 ಇರೋದ್ರಿಂದ ಸ್ವಲ್ಪ ನ್ಯಾಯ, ನಿಷ್ಠೆ, ಶ್ರಮ ಬಿದ್ದು ಕೆಲಸ ಮಾಡೋದು. ಸೊ ಕೆಲಸದ ವಿಷಯದಲ್ಲಿ ಸಮಸ್ಯೆ ಇರಲ್ಲ, ಕೆಲಸ ಏನು ಮಾಡ್ತಾರೋ ಅದು, ಯಾವ ರೀತಿ ಯೋಚನೆ ಮಾಡ್ತಾರೋ ಅದು, ಇದು ನೋಡಬೇಕು. ಮಿಸ್ಸಿಂಗ್ ನಂಬರ್ 5 ಕಾಣಿಸ್ತಿದೆ, ಆಬ್ವಿಯಸ್ಲಿ 5ಗೆ ಹೋಗ್ತೀರಾ, 8 ಕಾಣಿಸ್ತಿದೆ. ಹಂಗೆ 8 and 7ನ ಇಲ್ಲಿ ನಂಬರ್ ಚೂಸ್ ಮಾಡೋದೀಗ ಮೇನ್ ಇರೋದು. ಚಾರ್ಟಿಗೆ ಓವರ್ಲ್ಯಾಪ್ ಆಗಬೇಕು, ಓವರ್ಲ್ಯಾಪ್ ಆಗಬಾರ್ದು. ಚಾರ್ಟಲ್ಲಿ 6ನೇ ನಂಬರ್ ಇದೆ, 3ನೇ ನಂಬರ್ ಕಾಣಿಸ್ತಲ್ಲ, 8ಕ್ಕೆ 3 ಬೇಕು, 5 ಬೇಕು, 7ಕ್ಕೂ 3 ಬೇಕು. ಸೊ ಟೋಟಲ್ ಸೆಲೆಕ್ಟ್ ಮಾಡಬೇಕಾದ್ರೆ ನಂಬರ್ 3 ಕಾಂಬಿನೇಷನ್ಸ್ 37, 37, 31, 35 ಈ ಕಾಂಬಿನೇಷನ್ಸ್ಗಳಲ್ಲಿ ಎಲ್ಲ ಹೋಗ್ತಿರೋದನ್ನ ಚೂರು ನೋಡ್ಕೊಳ್ಳಿ. 9-7 ಕೊಡಬೇಕಾ ಕೊಡಬಾರ್ದಾ, ಏನಕ್ಕೆ ಆಲ್ಮೋಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ. ಸೊ 9-7 ಕೊಡಬೇಕಾದ್ರೆ ಯಾವ ರೀತಿ, 5-9 ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ, ಎಂಡಿಂಗ್ 1 ಪ್ರಿಫರ್ ಮಾಡ್ತೀರಾ, ಎಂಡಿಂಗ್ 3 ಕೊಡ್ತೀರಾ, ಅದೆಲ್ಲ ನೋಡಿಕೊಂಡು ನಂಬರ್ ಚಾಯ್ಸ್ನ ಸೆಲೆಕ್ಟ್ ಮಾಡಬೇಕು, ಆಯಿತಾ. ಆಪ್ಷನ್ಸ್ಗಳು ಹೇಳ್ತಾ ಇದ್ದೀನಿ. ಜೋಡಿ ಸೆಲೆಕ್ಟ್ ಮಾಡಬೇಕಾದ್ರೆ ಇಲ್ಲೇನು ನೋಡಬೇಕಂದ್ರೆ ವೇದಿಕ್ ಗ್ರಿಡ್ಡಲ್ಲಿ 178 ಕಾಣಿಸ್ತಾ ಇದೆ. ಸೊ ಸ್ಪಿರಿಚುಯಾಲಿಟಿನಕ್ಕಿಂತ ಜಾಸ್ತಿ ಎಲ್ಲ ವಿಷಯಗಳು ವ್ಯಕ್ತಿಗೆ ಗೊತ್ತಿರುತ್ತೆ, ಎಲ್ಲನೂ ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತ ಹೇಳೋಂಗಿಲ್ಲ. ಎಲ್ಲ ವಿಷಯಗಳು ಚೂರು ಗೊತ್ತಿರುತ್ತೆ ಈ ವ್ಯಕ್ತಿಗೆ, ಆಯಿತಾ. ಏನೋ ಒಂದು ಮಾಡಿ ಜೀವನ ಮಾಡ್ತೀನಿ ಈ ರೀತಿ ಇದ್ದರು ಅಂತಂತ ಅಂದ್ಕೊಳ್ಳಿ.
ಇದು ಬೇರೆ ಥರ ಇದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಸ್ವಲ್ಪ ಗೊತ್ತಾಗುತ್ತೆ ಪ್ರೊಫೆಷನ್ ತಕ್ಕ ಮಟ್ಟಿಗೆ. ನಿಮಗೆ ಕಲಿಯೋ ವಿಷಯ ಕೇಳ್ತಾ ಇದ್ದೀನಿ. ಸೊ ಈ ರೀತಿ ಇದ್ದಾಗ ನೀವೇನು ಮಾಡ್ತೀರಿ ಅಂದರೆ ವೇದಿಕ್ ಗ್ರಿಡ್ ಮೇಲೆ ಫೋಕಸ್ ಮಾಡಿ 6-7 ಕಾಂಬಿನೇಷನ್ ಏನು ಎಫೆಕ್ಟ್ ಇದೆ ಅದರ ಎಫೆಕ್ಟ್ ಕಾಣಿಸುತ್ತೆ. ಅದಾದ ನಂತರ ಇಲ್ಲಿ ಎಲ್ಲ ದೃಷ್ಟಿಗಳು ಒಂದೊಂದು ಕ್ರಾಸ್ ಲಿಂಕ್ಗಳೆಲ್ಲೂ ಕಾಣಿಸ್ತಾ ಇಲ್ಲ, ಆಯಿತಾ. ನಮಗೆ ಕಾಣಿಸ್ತಾ ಇರೋದೇನೆಂದರೆ ಬಾಟಮ್ ಲೈನಲ್ಲಿ 88 ಇದೆ, 24 ಮಿಸ್ಸಿಂಗ್ ಇದೆ. 88 ಎಫೆಕ್ಟ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. 11 ಏನಿದೆ ಒಂದು ಡೇಟ್ ಆಫ್ ಬರ್ತಿಂದ ಒಂದು ಇಯರಿಂದ ಬಂತು ಅಂದರೆ 1 ಅಂತ ಕನ್ಸಿಡರ್ ಮಾಡಿ. ಸೊ ಎಲ್ಲ ಒಂದು ಕಡೆ ಈ 88 ಏನಿದೆ ಅದು ಡಿಲೇ, ಹಠ, ಸ್ವಾಭಿಮಾನ, ಸೆನ್ಸಿಟಿವ್, ಮಾಡ್ತಾರೆ ಕೆಲಸ ಕರೆಕ್ಟು, ಓಕೆ, ಈ ರೀತಿ ಮಾಡ್ಕೊಂಡು ಹೋಗ್ತಿತ್ತು ಅಂದರೆ ನಡೆಯುತ್ತೆ. ಸೊ 7 and 8 ನೋಡ್ತೀನಿ, ಲಕ್ಕಿ ನಂಬರ್ ನೋಡ್ತೀರಾ, ನೇಮ್ ಸ್ಟಾರ್ಟಿಂಗ್ ಯಾವ ಅಕ್ಷರ ಅದು ಅನ್ಲಕ್ಕಿನ ಚೆಕ್ ಮಾಡಿಸ್ಕೊಳ್ಳಿ. ಮೊಬೈಲ್ ನಂಬರ್ ಟೋಟಲ್ ಈಗೇನು ಯೂಸ್ ಮಾಡ್ತೀರಾ ಚೆಕ್ ಮಾಡಿಸ್ಕೊಳ್ಳಿ. 4 ಮತ್ತು 7 ಜಾಸ್ತಿ ಕ್ಯಾರಿ ಆಗುತ್ತೆ ಯಾವುದೇ ನಂಬರ್ಸ್ಗಳಲ್ಲಿ. ಇವರು ಹೊಸದು ಹುಡುಕಬೇಕಾದ್ರೆ ಅದಕ್ಕೆ ತಕ್ಕಂಗೆ ಸಂಬಂಧಪಟ್ಟ ನಂಬರ್ನ ಕೊಡ್ತಾ ಹೋಗಿ. ಯಾವ ರೀತಿ ಸೆಲೆಕ್ಟ್ ಮಾಡಿದ್ರಿ ಅಂದರೆ 7-8 ಕಾಂಬಿನೇಷನ್ ಗೊತ್ತಾಯ್ತಲ್ವ. ಅಲ್ಲಿ ನೀವು ಯಾವ ನಂಬರ್ ಕ್ಯಾರಿ ಹೋಗುತ್ತೆ ಇವ್ರಿಗೆ ಅಂದರೆ ಪದೇ ರಿಪೀಟ್ ಆಗುತ್ತೆ ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ 4-8 ಕಾಂಬಿನೇಷನ್, 4-8 ಕಾಣಿಸೋದು, 2-2 ಕಾಣಿಸೋದು, 2-2-5 ಕಾಣಿಸೋದು, ಇವೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ರೀತಿ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಂಬರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಇದಿಷ್ಟು ನೋಡ್ಕೋಬೇಕು. ಈಗ ಇದು ಪ್ರೊಫೆಷನ್ ಮೇಲೇ ಡಿಸೈನ್ ಮಾಡಿ. ಏನಕ್ಕೆ ಅಂತಂದರೆ ನಂಬರ್ ಯೂಸ್ ಮಾಡೋ ಮೇನ್ ಇಂಟೆನ್ಷನ್ನೇ ಪರ್ಸ್ನಲ್ ಅಂತ ಯಾರು ಯೂಸ್ ಮಾಡಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಸೇಮ್ ಅದೇ ರೀತಿ ಇರುತ್ತೆ. ಪ್ರೊಫೆಷನಲ್ ನಂಬರ್ಸ್ ಅಂತ ಯೂಸ್ ಮಾಡ್ತೇನೆ ಏಕೆಂದರೆ ಅಲ್ಲಿ ನಿಮ್ಮದೊಂದು ಹೆಡ್ ಒಂದು ಲೈನ್ ಟ್ಯಾಗ್ ಲೈನ್ ಇರುತ್ತೆ, ನಿಮ್ಮದೊಂದು ರೋಲ್ ಇರುತ್ತೆ. ಓನರ್, ಮ್ಯಾನೇಜರ್, ವರ್ಕರ್, ಸ್ಕಿಲ್ಡ್ ಲೇಬರ್, ಅನ್ಸ್ಕಿಲ್ಡ್, ಆ ಥರ ಒಂದು ನಿಮ್ಗೊಂದು ಇದಿರುತ್ತೆ, ಡೆಸಿಗ್ನೇಷನ್ ಅಂತ ಹೇಳ್ತೀವಿ, ಓಕೆನಾ. ಆ ಡೆಸಿಗ್ನೇಷನ್ ಇದ್ದಾಗ ಆ ರೋಲಲ್ಲಿ ನೀವು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಸಪೋರ್ಟ್ ಮಾಡೋ ನಂಬರ್ ಸೆಲೆಕ್ಟ್ ಮಾಡಿ. ಕಾಂಬಿನೇಷನ್ಸ್ಗಳು ಎಷ್ಟಿರ್ತವೆ? 1 2 1 3 1 2 ಇಲ್ಲ, 1 3 1 5 1 7, ಪುನಃ 3 ಸೀರೀಸಲ್ಲಿ, 5 ಸೀರೀಸಲ್ಲಿ, 7 ಸೀರೀಸಲ್ಲಿ, 9 ಸೀರೀಸಲ್ಲಿ ನೋಡ್ತೀರಾ. ಹುಡುಕೋದ್ರ ಹಬ್ಬ ಅಂದರೆ ಮ್ಯಾಕ್ಸಿಮಮ್ 100-120 ಕಾಂಬಿನೇಷನ್ ಸಿಗಬಹುದು. 120 ಕಾಂಬಿನೇಷನಲ್ಲಿ ನಂಬರ್ ಹುಡ್ಕಬೇಕಾದ್ರೆ ಪ್ರಾಬ್ಲಮ್ಸ್ ಇರೋದು. ಈಗ ನಂಬರ್ಸ್ ಅಷ್ಟು ಈಸಿಯಾಗಿ ಸಿಗ್ತಿಲ್ಲ. ಸೊ ನಂಬರ್ ಅವ್ರು ಸೆಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ, ನಂಬರ್ ಕಳಿಸ್ಬೇಕಾದ್ರೆ ನೀವು ಮೇಯ್ನ್ ನೋಡಬೇಕಾಗಿರೋದು 88ಗೆ ಕಾಂಪನ್ಸೇಟ್ ಆಗುವಂತಹ ನಂಬರ್ಗಳು. 3 ಯಾವ ರೀತಿ ಕ್ಯಾರಿ ಮಾಡ್ತಾ ಇದ್ದಾರೆ ಆ ನಂಬರ್ಗಳು. ಅದಾದ ನಂತರ 5 ಕೊಟ್ಟರೆ ಎಲ್ಲಿ ಕೊಡ್ತೀರಾ. 5 9 7 9 ಯೂಸ್ ಮಾಡ್ಬೇಕಾದ್ರೆ ಜೋಪಾನ ಇರಿ. 3 1 3 8 ಕೊಡಬೇಡಿ. ಯಾವುದೇ ಕಾರಣಕ್ಕೂ 2 4 8 ಎಲ್ಲ ಕೊಡೋಕೆ ಹೋಗಬೇಡಿ. 2 9 2 5 ಎಲ್ಲ ಯೂಸ್ ಮಾಡ್ತಿದ್ದಾರೆ, ಗೊತ್ತಿಲ್ಲ. ಅದೆಲ್ಲ ಒಂದು ಕಡೆ ನಮ್ಮ ಕಡೆಯಿಂದ ವೀಡಿಯೋ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಾಯಿದ್ರು. ಅದು ಅಪ್ಡೇಟ್ ಮಾಡಬೇಕಿತ್ತು. ಹಳೆ ವೀಡಿಯೋ ನಾನು ಅಷ್ಟೊಂದು ತಲೆಗೆ ಹಾಕೊಳ್ಳೋಕೆ ಹೋಗಿಲ್ಲ. ಅದಾದಮೇಲೆ ಎಲ್ಲ ಸ್ವಲ್ಪ ಲೆಂತಿ ವೀಡಿಯೋಸ್ಗಳು ಮಾಡಿದ್ದೀನಿ, ಯಾರು ನೋಡಿಲ್ಲ ಅಂತ ಅನಿಸುತ್ತೆ. 2 4 8 ಜನರಲಾಗಿ ಅವಾಯ್ಡ್ ಮಾಡಿ. ಒಂದಲ್ಲ ಒಂದಿನ ಪ್ರಾಬ್ಲಮ್ ಆಗುತ್ತೆ. ನಂಬರ್ ಚೇಂಜ್ ಮಾಡೋ ಆಪ್ಷನ್ ಇದ್ದಾಗ 2 4 8 ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ, ಚೇಂಜ್ ಮಾಡಿ. 3 6 6 3 ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಂಬರ್ಗಳು ಟ್ರೈ ಮಾಡಿ, ಯಾವ ನಂಬರ್ ಸಿಕ್ತು, ಯಾವ ನಂಬರ್ ಮ್ಯಾಚ್ ಆಯಿತು ಅದನ್ನು ನೋಡಿಕೊಂಡು ಅವ್ರ ನಂಬರ್ ಕಳಿಸಿದ್ಮೇಲೆ ಚಾರ್ಟಲ್ಲಿ ಮ್ಯಾಚ್ ಮೇಕಿಂಗ್ ಬಂದು ವೇದಿಕ್ ಗ್ರಿಡ್ಗೆ ಮಾಡಿ. ನಂಬರ್ ಚಾರ್ಟ್ ಬರೀರಿ, ವೇದಿಕ್ ಗ್ರಿಡ್ ಚಾರ್ಟ್ ಬರೀರಿ, ಮ್ಯಾಚ್ ಮೇಕಿಂಗ್ ಮಾಡಿ ರಿಪೀಟೆಟಿವ್ ನಂಬರ್ಸಲ್ಲಿ ಕೆಲವು ನಂಬರ್ಸ್ ರಿಪೀಟ್ ಆಗಬಾರ್ದು. 7-8 ಕಾಂಬಿನೇಷನ್ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಅದು ಇದನ್ನು ನೋಡಾದ ನಂತರ ನೀವೇನು ಮಾಡ್ತೀರಾ, ನಂಬರ್ನ ಸೆಲೆಕ್ಟ್ ಮಾಡ್ತೀರಾ. ಸೊ ಪ್ರೊಸೀಜರ್ ಇದೇ ರೀತಿ ಇರಬೇಕು. ಚಾರ್ಟ್ಗಳು ನೋಡಿದ್ರಿ, ಸ್ಟೋರಿ ಮಾತ್ರ ಗೊತ್ತಾಗಲ್ಲ. ಒಂದು ಟೈಮಲ್ಲಿ, ಒಂದು ಯೂಜ್ ಟೈಮಿಂದ ಇರೋದು ಒಂಥರ ಸಫರಿಂಗ್ ಆ ರೀತಿ ಇರುತ್ತೆ, ಆಯಿತಾ. ಅರ್ಲಿ ಏಜಲ್ಲಿ ಬಂದು 96ಇಂದ 2005 ಕಾಣಿಸ್ತಾ ಇದೆ, ಆಲ್ಮೋಸ್ಟ್ 2008 ಅಂದ್ಕೊಳ್ಳಿ. ಅದಾದಮೇಲೆ ಚಾಲೆಂಜ್ ತೊಗೊಂಡು ಮಾಡ್ಕೊಂಡು ಬಂತು ಅಂತಂದರೆ ಏನೋ ಮಾಡಿದ್ದಕ್ಕೆ ಈಗ ಸ್ವಲ್ಪ ಫಲ ಸಿಗ್ತಿದೆ ಅಂತ ಇನ್ನು 5-6 ವರ್ಷದಿಂದ ನಾರ್ಮಲಾಗಿ ಇರ್ತಾರೆ. ಡಿಲೇ ಆದ್ರೂ ಪರವಾಗಿಲ್ಲ ಬಿಡು, ಇರೋದಕ್ಕಿಂತ ಏನೋ ಪರವಾಗಿಲ್ಲ, ಜೀವನನೇ ಇಷ್ಟು, ಅಥವಾ ನಡೀತಾ ಇದೆ ಹೆಂಗೋ ಈ ರೀತಿ. ಏನಕ್ಕೆ ಇದು ವೈಯಕ್ತಿಕವಾಗಿ ಒಬ್ಬರದ್ದು ಹೇಳೋದು ಬೇಡ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಈ ಕಾಂಬಿನೇಷನ್ ಇದ್ದಾಗ ಮಹಾದಶ ಕ್ಯಾಲ್ಕುಲೇಷನ್ ಈ ರೀತಿ ಇರುತ್ತೆ. ಬಟ್ ನೀವು ಡೇಟ್ ಆಫ್ ಬರ್ತ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ತಕ್ಕಮಟ್ಟಿಗೆ ಇನ್ನೂ ಎಕ್ಸಾಕ್ಟಾಗಿ ಹೇಳ್ಬೋದು ಈ ರೀತಿ ನಡೀತಿದೆ ಇವ್ರ ಜೀವನ ಅಂತ. ಸದ್ಯಕ್ಕಿದ್ದು ಬೇಡ, ಇದು ನೀವು ನೋಡ್ಕೊಳ್ಳಿ. ಚಾರ್ಟ್ ಕ್ಯಾಲ್ಕುಲೇಷನಲ್ಲಿ ಆ ನಂಬರ್ ಕಾಣಿಸ್ದಾಗ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಈ ರೀತಿ ಇರುತ್ತೆ. ಈ ರೀತಿ ಚಾರ್ಟ್ ಇದ್ದಾಗ ವ್ಯಕ್ತಿ ಈ ರೀತಿ ಇರ್ತಾರೆ. ಇದನ್ನು ನೋಡ್ಕೊಂಡು ನಾನು ಯಾವ ರೀತಿ ನಂಬರ್ನ ಸೆಲೆಕ್ಟ್ ಮಾಡ್ತೀನಿ ಅದನ್ನು ಯೋಚನೆ ಮಾಡಿ. ಒಂದೇ ನಂಬರ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಕೊಟ್ಬಿಟ್ರಿ, ಸಮಸ್ಯೆ ಇಲ್ಲ. ಮಿಸ್ ಆಗಿ 2 ನಂಬರ್ ಸಿಕ್ತು ಅಥವಾ 3 ನಂಬರ್ ಸಿಕ್ಕಿದ್ರೆ ಚಾರ್ಟ್ ಟು ಚಾರ್ಟ್ ಕಂಪೇರ್ ಮಾಡಬೇಕಾದ್ರೆ ಕೆಲವು ಸೀರೀಸ್ಗಳು 5 9 3 9 9 7 5 9 ಶಫಲ್ ಮಾಡಬೇಕಾದ್ರೆ ಒಂದು ಒಳ್ಳೆ ವೇಯಲ್ಲಿ ಶಫಲ್ ಮಾಡಿ. ಸೊ ದಟ್ ಅದು ಅವ್ರಿಗೆ ಬೆನಿಫಿಷಿಯಲ್ ಆಗಿರುತ್ತೆ, ಓಕೆನಾ. ಇದು ನೆನ್ಪಿಟ್ಕೊಂಡು ನಂಬರ್ನ ಸಜೆಸ್ಟ್ ಮಾಡಿ. ಇದರಿಂದ ಯಾವುದೇ ರೀತಿ ಇಲ್ಲ, ಒಂಥರ ಎಡವಟ್ಟುಗಳಾಗಲ್ಲ. ಸೊ ವ್ಯಕ್ತಿಗೆ 7-8 ಕಾಂಬಿನೇಷನ್ ರೇಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ, ಕಾಂಬಿನೇಷನ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಮಿಸ್ಸಿಂಗ್ ನಂಬರ್ಸ್ಗಳು ಜಾಸ್ತಿ ಇವೆ. ಏನು ಮಾಡೋದೇನಿತ್ತು ಅಂದರೆ 8 ಇರೋದ್ರಿಂದ ಸ್ಪಿರಿಚುಯಾಲಿಟಿ, 8ಗೆ 5 ಒಂದು ಸ್ವಲ್ಪ ಫ್ರೀ ಥರನೇ ಆಯಿತಾ. ಅದು 8 5 ಅಲ್ಲೋ ಆಲ್ಮೋಸ್ಟ್ ಒಂಥರ ಅದು ಇರಲಿ, ಕಣ್ಣಿಗೆ ಕಾಣಿಸ್ಲಿ ಬಿಡಲಿ ಆ ರೀತಿ ಇರುತ್ತೆ. ಆ್ಯಂಡ್ ಈ ಕ್ಯಾಲ್ಕುಲೇಷನಲ್ಲಿ ಕುವಾ ನಂಬರ್ ಕೂಡ 1 ಇತ್ತು. ಸೊ 4 1ನೇ ನಂಬರ್ ಇರೋದು, 8ನೇ ನಂಬರ್ ಕಾಣಿಸ್ತಾ ಇರೋದು. ಓನ್ ಬಿಸ್ನೆಸ್ಸಲ್ಲಿ ನಂಬಿಕೆಯಿಂದ ಮೋಸ ಆಗೋದು, ಆ ರೀತಿ ಟ್ರೆಂಡ್ಗಳನ್ನ ಹುಡುಕ್ತಾ ಹೋಗ್ಬೋದು ಡಿಟೇಲ್ ಅನಾಲಿಸಿಸಲ್ಲಿ. ಜಸ್ಟ್ ಕಲಿಯೋ ವಿಷಯಕ್ಕಾದ್ರಿಂದ ಕಲಿಯೋದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಚಾನಲ್ ಡೆಡ್ ಆಗೋದು ಬೇಡ. ಯೂಸ್ಲೆಸ್ ಇನ್ಫಾರ್ಮೇಷನ್ಸ್ ಎಲ್ಲ ಮಾತಾಡ್ಕೊಂಡು ನಾವು ಡಿಸ್ಕಸ್ ಮಾಡಿದೆಲ್ಲ ಗ್ರೂ ಚಾನಲ್ ಹಾಕೋದವೆಲ್ಲ ಬೇಡ. ಕೆಲವರು ಕಲಿಯೋದಕ್ಕೆ ಅಂತಲೇ ನೋಡ್ತಾ ಇದ್ದಾರೆ, ಸೊ ಜೆನ್ಯೂನಾಗಿ ಫಾಲೋ ಮಾಡ್ತಾ ಇದ್ದಾರೆ. ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಮಾತ್ರ ಶೇರ್ ಆಗಲಿ.
ನೇಮ್ ಕರೆಕ್ಷನ್ಸ್ ಮೇಲೆ, ಚಾರ್ಟ್ ಅನಾಲಿಸಿಸ್ ಮೇಲೆ ಮಾತ್ರ ಫೋಕಸ್ ಮಾಡ್ತೀನಿ. 811116 ಏನಿದೆ ಇಲ್ಲೇನಾಗ್ತದೆ ಅದೊಂಚೂರು ನೋಡ್ಕೊಳ್ಳಿ. 1111 ಆ್ಯಂಡ್ 6 ಏನು ಕಾಣಿಸಿದೆ ಅದು 6 ಯಾವ ನಂಬರಿಂದ ಬರ್ತಿದೆ ನೋಡ್ಕೊಳ್ಳಿ. ಡೇಟಿಂದ ಬಂತು ಅಂತಂದರೆ ಫ್ಯಾಮಿಲಿ ಬಂದ ಮೇಲೆ ಅಥವಾ ಮದುವೆ ಆದಮೇಲೆ ಆ ಥರ ಟೈಮಲ್ಲಿ ಸ್ವಲ್ಪ ಅವ್ರದ್ದು ಲೈಫ್ ಟರ್ನ್ ಆಗಿರುತ್ತೆ. ಸೊ ಈ ರೀತಿ ಇರುತ್ತೆ. ಮಿಕ್ಕಿದ್ದೆಲ್ಲನೂ ನೀವು ನಿಮ್ಮ ಡೀಟೇಲ್ ಅನಾಲಿಸಿಸಲ್ಲಿ ಡೇಟ್ ಆಫ್ ಬರ್ತ್ನ ಸ್ಪ್ಲಿಟ್ ಮಾಡ್ತೀರಾ, ಕ್ಯಾಲ್ಕುಲೇಟ್ ಮಾಡ್ತೀರಾ, ಅಂತರ್ದೋಷ ಚೆಕ್ ಮಾಡೋಂಗಿದ್ರೆ ಚೆಕ್ ಮಾಡಿ, ಯಾವೆಲ್ಲ ಕ್ಯಾಲ್ಕುಲೇಷನ್ ಸ್ಟಾಪ್ ಮಾಡಿಬಿಡಿ ಅದು. ಆ್ಯಂಡ್ ಬೇಸಿಕ್ ಮಂತ್ಲಿ ವೈಸ್ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ, ಯಾವ ಮಂತ್ ಯಾವ ರೀತಿ ಇರುತ್ತೆ, ಈ ಪರ್ಟಿಕ್ಯುಲರ್ ಮಂತ್ ವೈಸ್ ಯಾವ ರೀತಿ ಇರುತ್ತೆ ಅದನ್ನು ಕ್ಯಾಲ್ಕುಲೇಷನು ಮಾಡಿಬಿಡಿ. ಅದು ಮಾಡಿದ್ರೆ 5 ಕ್ಯಾಲ್ಕುಲೇಷನ್ ಇಟ್ಕೊಂಡು ಆಲ್ಮೋಸ್ಟ್ ಒಂದು ಆ್ಯಕ್ಚುಯಲ್ ಪ್ರಿಡಿಕ್ಷನ್ಸ್ ಕೊಡಬಹುದು. ಟೈಮ್ ಲೈನ್ ಯಾವ ಟೈಮಲ್ಲಿ ಏನಾಗುತ್ತೆ, ಏನು ಎತ್ತಾ, ಒಳ್ಳೇದು ಕೆಟ್ಟದ್ದು, ಏನು ಗುಡ್ ನ್ಯೂಸ್ ಯಾವಾಗ ಬರುತ್ತೆ, ಸೊ ಯಾವ ನಂಬರ್ ಕಾಣಿಸ್ರೆ ಏನು ಕಾಣಿಸುತ್ತೆ, ಏನು ಎತ್ತಾ ಕೆಲಸ ವಗೇರ ಎಲ್ಲನೂ ಕೂಡ ಮಾಡ್ಬೋದು. ಚೇಂಜಸ್ ಮಾಡಬೇಕಾದ್ರೆ ಈಗ 2027, ಸೊ 26 ಮಿಡ್ಲಿಂದ 27ವರೆಗೂ ಅವ್ರಿಗೊಂದು ವಾರ ಹೇಳ್ತೀರಾ ಹುಷಾರಾಗಿರಿ ಅಂತ. ಏನು ಮಾಡ್ತೀರ ಅದು ನೋಡ್ಕೊಂಡು ಇದು ಮಾಡ್ತೀರಾ. ಒಂದು 3ನೇ ವರ್ಷ ಇದು ಆಯಿತಾ. ಸೊ 3ನೇ ವರ್ಷದಲ್ಲಿ ಕಾಂಪನ್ಸೇಟ್ ಮಾಡೋಂಥ ನಂಬರ್ ಕೊಟ್ಕೋತೀರಾ. 2 ಇಯರ್ಸಿಗೆ ಸಜೆಷನ್ಸ್ಗಳು ಕೊಡ್ತೀರಾ. 7 ಕಿಂಗ್ ನಂಬರ್ 7 ಇವ್ರದ್ದು ಇಯರ್ 7. ಇಲ್ಲಿ ಸ್ವಲ್ಪ ಅವರು ಸ್ಪಿರಿಚುಯಾಲಿಟಿ ಕಡೆ ಡೈವರ್ಟ್ ಆಗ್ತಾರೆ. ಸೊ ಡೈವರ್ಟ್ ಆಗಲಿ, ಕಲೀಲಿ, ಚೆನ್ನಾಗಿರಲಿ. ನಿಮ್ಗೆ ಯಾರು ಕಾಂಟ್ಯಾಕ್ಟ್ ಆಗಿರುತ್ತೆ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ಅವರು ಪಾಸ್ ಮಾಡಿ. ಅದಾದ ನಂತರ ಅವರಿಗೆ ಏನೇನು ಮಾಡಬೇಕು ರಿಚುವಲ್ಸ್ಗಳನ್ನ ಸೆಂಡ್ ಮಾಡಿ. ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ನಂಬರ್ ಅವರು ಕೊಟ್ಟರೆ, ಚಾರ್ಟ್ ಕಂಪೇರ್ ಮಾಡಬೇಕಾದ್ರೆ ವೇದಿಕ್ ಟು ವೇದಿಕ್ ನಂಬರ್, ವೇದಿಕ್ ಗ್ರಿಡ್ ಆಗಬೇಕು, ಇದು ರೆಡಿ ಆಗಬೇಕು. ಲೋ ಶೋ ಬಂದು ನಿಮಗೆ ಮಿಡ್ಲಲ್ಲಿ ಅಷ್ಟೇ, ಇಲ್ಲಿರ್ಬೇಕು ನಿಮಗೆ ವೇದಿಕ್ ಗ್ರಿಡ್ ಈ ಜಾಗದಲ್ಲಿ. ಓಕೆನಾ. ಸೊ ಇದು ಮಿಡ್ಲಲ್ಲಿ ಏನಕ್ಕಿರುತ್ತೆ ಅಂತಂದರೆ ಜಸ್ಟ್ ಒಂದು ಬಿಹೇವಿಯರ್ ಕಣ್ಣಿಗೆ ಕಾಣಿಸ್ತಿದ್ದಲ್ಲ, 7-6 ಕಾಣಿಸ್ತಾ ಇದೆ, ಇದು ಕಾಣಿಸ್ತಾ ಇದೆ, 9-7 ಕಾಣಿಸ್ತಿದೆ. ಎಮೋಷನ್ಸ್ ಅವ್ರ ಕ್ಯಾಲ್ಕುಲೇಷನ್ಸ್ ಯಾವ ರೀತಿ ಇರ್ತಾರೆ, ಆ್ಯಕ್ಷನ್ಸ್ ಯಾವ ರೀತಿ ತಗೋತಾರೆ, ಹಠ ಏನು ಥರ ಇದೆ. ಅದಾದಮೇಲೆ ಬೇರೆಯವ್ರು ಹೇಳಿದ ಮತ್ತು ಕೇಳ್ತಾರೋ ಕೇಳಲ್ವೋ, ಮಾತಾಡ್ಬೇಕಾದ್ರೆ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಬೇರೆಯವ್ರನ್ನ, ಲಕ್ ವೈಸ್ ಅವ್ರದ್ದು ಯಾವ ರೀತಿ ಇದೆ, ಕೈ ಹಾಕಿದ ಕೆಲಸ ಯಾವ ರೀತಿ ಇದೆ, ಪ್ರತಿಯೊಂದು ಕೂಡ ಕಾಣಿಸ್ತಾ ಇರುತ್ತೆ. ಸೊ ಇದು ನೋಡಿಕೊಂಡು ಪ್ರಿಡಿಕ್ಷನ್ಸ್ ಕೊಟ್ಕೊಂಡು ಅದಾದ ನಂತರ ನೀವೇನು ಮಾಡ್ತೀರಾ, ನಂಬರ್ನ ಚೂಸ್ ಮಾಡ್ತೀರಾ. ಓಕೆನಾ.